ಕರ್ತನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನ ಪ್ರೀತಿಯಿಂದ ನಾನು ಆಹ್ವಾನಿಸ್ತಾ ಇದ್ದೇನೆ ದೇವರ ವಾಕ್ಯವನ್ನು ಕೇಳಲು. ಯಾವಾಗ ದೇವರ ವಾಕ್ಯವನ್ನು ಕೇಳಲಿಕ್ಕೆ ನೀನು ಬಯಸ್ತೀಯೋ ಆವಾಗ ದೇವರಿಂದ ನೀನು ಬಯಸುವುದಾಗಿರಬೇಕು. ಯಾವಾಗ ದೇವರಿಂದ ನೀನು ಬಯಸುವುದಾದರೆ ಕರ್ತನು ನೀನು ಬಯಸಿದ್ದನ್ನು ಆತನು ನಿನಗೆ ಕೊಡಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುವ. ಇವತ್ತು ವಿಶೇಷವಾಗಿ ನಿಮ್ಮ ಜೊತೆಗೆ ಒಂದು ಅಂಶದಿಂದ ನಿಮ್ಮ ಮುಂದೆಗೆ ಬಂದಿದ್ದೇನೆ. ಅಂಶವೇನಂತ ಹೇಳಿದ್ರೆ, ನಿನ್ನ ಸಮಸ್ಯೆದ ಒಳಗೆ ಕ್ರಿಸ್ತನನ್ನು ಕಳಿಸು. ನಿನ್ನ ಸಮಸ್ಯೆದ ಒಳಗೆ ಕ್ರಿಸ್ತನನ್ನ ಕಳಿಸು. ಯಾಕೆ ನಾನು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ಜೀವಿಗೂ ಅದಕ್ಕಾಗಿ ಇರುವಂತಹ ಒಂದು ಸಮಸ್ಯೆಗಳು ಇದ್ದಾವೆ. ಅದಕ್ಕಾಗಿ ವಿಶೇಷವಾಗಿ ಒಬ್ಬ ಮನುಷ್ಯನಿಗೆ ಇರುವಂತಹ ಸಮಸ್ಯೆದ ಮಧ್ಯದಲ್ಲಿ ಮಾತ್ರನೇ ಸೃಷ್ಟಿಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇವಾಗ ಸಿಂಹಗಳಿಗೆ, ಕ್ರೂರ ಮೃಗಗಳಿಗೆ ಸಮಸ್ಯೆಗಳಿದ್ದಾವೆ, ಆದರೆ ಅದರ ಬಗ್ಗೆ ಆ ದೇವರ ಹತ್ತಿರ ಮಧ್ಯದಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಹೊರತು ಅದಕ್ಕೆ ಏನ್ ಬೇಕಾಗಿತ್ತು ದೇವರು ಅಲ್ಲಿಂದನೇ ಅದಕ್ಕೆ ದಯಪಾಲಿಸ್ತಾರೆ ಹೊರತು ಒಬ್ಬ ಮನುಷ್ಯನ ಕುರಿತು ಬಂದಾಗ ಮಾತ್ರ, ನಿಮ್ಮ ಸಮಸ್ಯೆಯಲ್ಲಿ ಬಂದಾಗ ಮಾತ್ರ ಆತನೇ ಸ್ವತಃ ಎಳೆದು ಬಂದು ನಿನ್ನ ಸಮಸ್ಯೆಯಲ್ಲಿ ಹೋಗ್ಲಿಕ್ಕೆ ಆತನಿಗೆ ಇಷ್ಟವಾಗುತ್ತಾ ಇದೆ. ಶೇಕ್ಸ್ಪಿಯರ್ ಎಂಬ ಒಂದು ದೊಡ್ಡ ಒಂದು ರಚಯಿತ, ಕಾವ್ಯ ಬರುವಂತ ವ್ಯಕ್ತಿ ಒಂದು ದಿವಸ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಂತೆ. ಅವನು ಯೋಚನೆ ಮಾಡ್ತಿರುವಾಗ ಅವನ ಕೈಯಿಂದ ಒಂದು ಪೆನ್ನು ಜಾರಿ ಬೀಳುವಂಥದ್ದು ಅವನು ಗಮನಿಸುತ್ತಾನೆ. ಯಾವಾಗ ಅದು ಜಾರು ತಗೊಳ್ಕೊಳ್ಳಕ್ ಹೋಗ್ತಾನೋ ಅಲ್ಲಿ ಅವನು ನೋಡ್ತಂತ ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಸಾಲಾಗಿ ಹೋಗಿರುವಂತ ಇರುವೆಗಳ ಮೇಲೆ ಆತನ ಪೆನ್ನು ಬಿದ್ದೋಗಿರ್ತದೆ. ಹಂಗಂತ ಹೇಳ್ಬಿಟ್ಟು ಒಂದು 2-3 ಇರುವೆಗಳಿಗೆ ಪೆನ್ನು ಬೀಳೋದ್ರಿಂದ ನೋವನ್ನು ಆಗಿದ್ದನ್ನ ಶೇಕ್ಸ್ಪಿಯರ್ ಗಮನಿಸ್ತಾನೆ. ಆದರೆ ಅದನ್ನ ಹಿಡ್ಕೊಂಡು ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ಮಾಡಿಸುವ ಅಂತ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗೋಯ್ತು. ಅದಕ್ಕೆ ಇವನಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಒಂದು ವೇಳೆ ಏನಂತ ಸಹಾಯ ಮಾಡುವ ಅಂದ್ರೂ ಆಗೋದಿಲ್ಲ. ಒಂದು ವೇಳೆ ಇಟ್ಕೊಂಡ್ರು ಅದು ಸತ್ತೋಗ್ತದೆ. ಅದಕ್ಕಾಗಿ ಅವನೇ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ದೇವರು ಕೂಡ ಅದೇ ರೀತಿ ಸರ್ವಲೋಕವನ್ನು ಸೃಷ್ಟಿ ಮಾಡಿರುವಂತ ದೇವರು, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡುವಂತ ದೇವರು ಪರಲೋಕ ರಾಜ್ಯದಲ್ಲಿದ್ದು ಒಂದು ಇರುವೆಗಂತೆ ಇನ್ನ ಚಿಕ್ಕದಾಗಿ ಇರುವಂತ ನನ್ನನ್ನ ದೇವರು ಹುಟ್ಟಬೇಕಂತ ಹೇಳಿದ್ರೆ ಅದು ಆಗ್ಲಿಕ್ಕಿರುವಂತ ಸಮಸ್ಯೆ. ನಿನಗೆ ನನಗೆ ಇರುವಂತ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅವರು ಮತ್ತೆ ಮನುಷ್ಯನ ರೂಪದಲ್ಲೇ ಬರಬೇಕಾಯಿತು. ಆ ಇರುವಿಗೆ ಒಂದು ವೇಳೆ ಶೇಕ್ಸ್ಪಿಯರ್ ಒಂದು ಇರುವೆ ಹಾಕಿದ್ರೆ ಆ ಇರುವೆನ ಕರ್ಕೊಂಡು ಹೋಗ್ಬಿಟ್ಟು ಕಾಲು ಕೈ ಮುರಿದಿದ್ರೆ ಅವ್ರನ್ನ ಕಟ್ಟೆ ಕಟ್ತಾ ಇದ್ದ, ಇಲ್ಲಾಂದ್ರೆ ಡಾಕ್ಟರ್ ಅಂತ ಕರ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಅದು ಇರುವೆ ಆಯ್ತು, ಇವನು ಮನುಷ್ಯರಾಗಿರೋದ್ರಿಂದ ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಅದೇ ರೀತಿ ಈ ಒಂದು ಸಮಯದಲ್ಲಿ ದೇವರು ಕೂಡ ನಿನ್ನ ನನಗೆ ಸಹಾಯ ಮಾಡ್ಲಿಕ್ಕೋಸ್ಕರವಾಗಿ ನನ್ನ ಸಮಸ್ಯೆಯ ಮಧ್ಯದಲ್ಲಿ ಹೋಗಬೇಕು ಎಂಬುದಾಗಿ ಆತನ ಪರಲೋಕವನ್ನ ಬಿಟ್ಟು ಆತನ ಒಂದು ಸಿಂಹಾಸನವನ್ನು ಬಿಟ್ಟು ಈಗ ಶರೀರಧಾರಿಯಾಗಿ ಶರೀರ ರೂಪದಲ್ಲಿ ನನ್ನ ಮಧ್ಯದಲ್ಲಿ ಆತನು ನನ್ನ ಹಾಗೆ 33 ವರ್ಷಗಳ ಕಾಲ ಭೂಮಿ ಮೇಲೆ ನಡೆದಾಡಿದನು, ಜೀವಿಸಿದನು, ಎಲ್ಲವನ್ನು ಅನುಭವಿಸಿದನು. ನಿನ್ನ ಹಾಗೆ ಅವರಿಗೆ ಬಟ್ಟೆ ಆಯಿಸ್ತು, ನಿನ್ನ ಹಾಗೆ ಅವ್ರಿಗೆ ಸುಸ್ತಾಯಿತು, ನಿನ್ನ ಹಾಗೆನೆ ಅವರು ಅನೇಕ ಜಾಗಗಳಲ್ಲಿ ಅವರು ಪ್ರಯಾಣವನ್ನು ಮಾಡುತ್ತಾ ಇದ್ದರು. ಏಕೆಂದ್ರೆ ಒಂದೇ ಒಂದು ಉದ್ದೇಶ ಏನಂತ ಹೇಳಿದ್ರೆ, ನಿನಗೆ ಇರುವಂತ ಒಂದು ಕಷ್ಟವನ್ನ ನೀನು ಅನುಭವಿಸ್ತಿರುವಂತ ಕಷ್ಟದ ಒಳಗೆ, ನೀನು ಅನುಭವಿಸ್ತಿರುವಂತ ಒಂದು ಪ್ರಾಣ ಸಂಕಟದ ರೋಗದ ಒಳಗೆ ಕರ್ತನು ಹೋಗ್ಬೇಕು ಎಂಬುದಾಗಿ, ಯೇಸು ಕ್ರಿಸ್ತನ ಅದರ ಒಳಗಡೆ ಹೋಗ್ಬೇಕು ಎಂಬುದಾಗಿ ದೇವರು ಅಲ್ಲಿ ನೆನೆಸ್ತಾರೆ. ಈ ಒಂದು ಸಮಯದಲ್ಲಿ ಲೂಕನ ಬರೆದ ಸುವಾರ್ಥ 5ನೇ ಅಧ್ಯಾಯ 1ರಿಂದ 11 ವಚನಗಳನ್ನು ನೋಡೋದಾದ್ರೆ, ಮೊದಲನೇದಾಗಿ ಪೇತ್ರನ್ನು ನಾವು ಅಲ್ಲಿ ನೋಡಬಹುದು. ಅಲ್ಲಿ 1ರಿಂದ 11 ವಚನಗಳಲ್ಲಿ ನಾವು ನೋಡೋದಾದ್ರೆ ಒಂದು ಕೆರೆ ಹತ್ರ ಯೇಸು ಸ್ವಾಮಿ ಅನೇಕ ಜನಗಳಿಗೆ ಒಂದು ಸುವಾರ್ತೆಯನ್ನು, ದೇವರ ವಾಕ್ಯವನ್ನು ಅವರು ಹಂಚಿಕೊಂಡಿರ್ತಾರೆ. ಅದರಲ್ಲಿ ಒಂದು ಪೇತ್ರನ ಒಂದು ನಾವೆಯಲ್ಲಿ
ಕೂತ್ಕೊಂಡು ದೇವರ ವಾಕ್ಯವನ್ನು ಅವ್ರಿಗೆ ಹೇಳಿರ್ತಾರೆ. ಆ ಒಂದು ಸಮಯದಲ್ಲಿ ಹೇಳುತ್ತಿರುವಂತ ವಿಷಯ ಏನಂತ ಹೇಳಿದ್ರೆ, ಪೇತ್ರನಿಗೆ ನಿನ್ನ ಒಂದು ಬಾಣೆಯನ್ನ ಒಳಗಡೆಗೆ ಕಳಿಸು ಎಂಬುದಾಗಿ. ಆ ಸಮುದ್ರ, ಆ ಒಂದು ಕೆರೆ ಹತ್ರ ಹೋಗದಾಗ ಪೇತ್ರನಿಗೆ ಒಂದು ಮಾತು ಹೇಳ್ತಾರೆ. ಪೇತ್ರನ ಒಂದು ದೋಣಿಯಲ್ಲಿ ಕೂತ್ಕೊಂಡು ಯೇಸು ಸ್ವಾಮಿ ಅನೇಕ ಜನರಿಗೆ ದೇವರ ವಾಕ್ಯವನ್ನು ಹೇಳ್ತಾರೆ. ಅದಾದ್ಮೇಲೆ ಪೇತ್ರನಿಗೆ ಹೇಳ್ತಂತ ವಿಷಯ ಏನಂತ ಹೇಳಿದ್ರೆ, ಒಂದು 4ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಮಾತನಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬೆಳೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸಪಟ್ಟರೂ ಏನೂ ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆಗೆ ಬಲೆಗಳನ್ನು ಹಾಕುತ್ತೇವೆ ಎಂದನು. ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬೆಲೆಗಳು ಹರಿದು ಹೋಗುತ್ತಿದ್ದವು. ಪ್ರಿಯ ದೇವರ ಮಗುವೆ, ಇಲ್ಲಿ ದೇವರ ಒಂದು ವಾಕ್ಯವನ್ನು ನಾವು ನೋಡೋದಾದ್ರೆ, ಒಂದು ಸೀಮೋನ ಹತ್ರ ಬಂದು ಅವರ ದೋಣಿಯನ್ನು ತಗೊಂಡು ಅವ್ರು ಹೇಳ್ತಂತ ವಿಷಯ ಏನಂತ ಹೇಳಿದ್ರೆ, ನಾವು ಆಳವಾಗಿ ಹೋಗುರಿ ಎಂಬುದಾಗಿ ಹೇಳ್ತಾನೆ. ನೀನು ಬೆಲೆಗಳನ್ನ ಬೀಸು ಮೀನು ಹಿಡಿಲಿಕ್ಕೆ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ರಾತ್ರಿ ಎಲ್ಲ ನಾವು ಪ್ರಯಾಸ ಪಟ್ಟು ಏನೂ ಹಿಡ್ಕೊಂಡಿಲ್ಲ ಅಂತ ಹೇಳ್ತಾನೆ. ಪ್ರಿಯ ದೇವರ ಮಗುವೆ, ಈ ಸಮಯದಲ್ಲಿ ನಿನಗೂ ಪೇತ್ರ ತರ ಅನೇಕ ಒಂದು ಸಮಸ್ಯೆಗಳು ನಿನ್ನನ್ನ ಸುತ್ತಮುತ್ತಕೊಂಡು ಇರಬಹುದು. ಆ ಒಂದು ಸಮಸ್ಯೆಗಳಿಂದ ನೀನು ಹೇಗೆ ಹೊರಗಡೆ ಬರಬೇಕು ಎಂಬುದಾಗಿ ನಿನಗೆ ತಿಳಿಯದೆ ನೀನು ತಲೆಯನ್ನು ಜಜ್ಕೊಳ್ತಾ ಇರಬಹುದು. ಆದರೆ ಯೇಸು ಕ್ರಿಸ್ತನು ನಿನಗೆ ಹೇಳ್ತಂತ ವಿಷಯ ಏನಂತ ಹೇಳಿದ್ರೆ, ನೀನು ನಿನ್ನ ಸಮಸ್ಯೆಯಿಂದ ಹೊರಗಡೆಗೆ ಬಂದು ನನ್ನನ್ನ ನಿನ್ನ ಸಮಸ್ಯೆ ಒಳಗಡೆಗೆ ಕರ್ಕೊಂಡೋಗು ಎಂಬುದಾಗಿ ದೇವರ ವಾಕ್ಯವನ್ನ ಯೇಸು ಅದು ನಮಗೆ ಹೇಳಿಕೊಡ್ತಾ ಇದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನವನ್ನು ನೋಡುತ್ತಾದರೆ, ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ಒಂದು 8ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಎಲೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ಪ್ರಿಯ ದೇವರ ಮಗುವೆ, ದೇವರಿಗೆ ನಿನ್ನ ಒಂದು ಕಷ್ಟದಲ್ಲಿ ಬರಬೇಕು ಎಂಬುದಾಗಿ ಆತನಿಗೆ ತುಂಬಾ ಇಷ್ಟವಾಗಿದೆ. ಈಗ ನಿನ್ನ ಕಷ್ಟವನ್ನ ಆತನ ಮೇಲೆ ಹಾಕೋಬೇಕು ಎಂಬುದಾಗಿ ಆತನಿಗೆ ತುಂಬಾ ಇಷ್ಟವಾಗಿದೆ. ಆದರೆ ನಾನು ಮಾಡ್ತಿರುವಂಥದ್ದು ದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ, ನಿನ್ನ ಹಾಗೆ ನನ್ನ ಹಾಗೆ ಹುಟ್ಟಿರುವಂತ ಒಂದು ಮನುಷ್ಯರ ಹತ್ರ ಹೋಗಿ ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಕೇಳ್ತಾ ಇದ್ದೇನೆ. ಇವಾಗ ನೋಡಿ, ನೀವು ಯಾರ ಹತ್ರ ಹೋಗಿ ನೀನು ಪರಿಷ್ಕಾರವನ್ನು ಕೇಳ್ತಾ ಇದೆಯೋ ಅವರು ನಿನ್ನ ಹಾಗೆ ನನ್ನ ಹಾಗೆ ಹುಟ್ಟಿಲ್ವೋ? ಇಲ್ಲ ಅಂತ ಹೇಳಿದ್ರೆ, ನೀನು ಓದಿದ ಒಂದು ಸ್ಕೂಲುಗಳಲ್ಲಿ ಅವರು ಓದಿಲ್ವೋ? ನೀನು ಓದಿರುವಂತ ಒಂದು ಕಾಲೇಜುಗಳಲ್ಲಿ ಅವರು ಓದಿಲ್ವೋ? ನೀನು ಯಾವ ಸಬ್ಜೆಕ್ಟ್ಗಳನ್ನು ಓದಿಯೋ ಅವರು ಅದನ್ನೇ ಓದಿದ್ದಾರೆ. ನಿನ್ನ ಸಮಾನವಾಗಿ ಇರುವಂತ ಅವರು ನಿನ್ನ ಒಂದು ಸಮಸ್ಯೆಗೆ ಹೇಗೆ ಪರಿಷ್ಕಾರವನ್ನು ಕೊಡ್ಲಿಕ್ಕೆ ಆಗ್ತದೆ? ಖಂಡಿತ ಆಗೋದಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿನ್ನ ಸಮಸ್ಯೆ ಒಳಗಡೆಗೆ ನೀನು ನನ್ನನ್ನ ಕಳಿಸೋದಾದರೆ ನಿನ್ನ ಸಮಸ್ಯೆಗೆ ನಾನು ಒಂದು ಪರಿಷ್ಕಾರವನ್ನು ಕೊಡ್ತೇನೆ. ಇವಾಗಾದರೆ ಯೇಸು ಕ್ರಿಸ್ತ ನಮ್ಮ ಒಂದು ಸಮಸ್ಯೆಯನ್ನು ಅವರು ಹೇಗೆ ಪರಿಷ್ಕರಿಸಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನೀವು ಕೇಳೋದಾದರೆ, ಮೊದಲನೇದಾಗಿ ಆತನು ನಿನ್ನ ಹಾಗೆ ನನ್ನ ಹಾಗೆ ಹುಟ್ಟಿದವರಲ್ಲ. ಈ ಭೂಮಿ ಆಕಾಶಗಳನ್ನ ವಿಶ್ವವನ್ನ ಆತನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದಂತ ನಿನ್ನ ನನ್ನ ಸಮಸ್ಯೆ ಭೂಮಿ ಮೇಲೆ ಇದೆ. ಆದರೆ ದೇವರು ಪರಲೋಕದಿಂದ ನಿನ್ನ ನನ್ನ ಸಮಸ್ಯೆಗಳನ್ನ ನೋಡ್ತಾ ಇದ್ದಾರೆ. ನೀನು ಗಮನಿಸೋದಾದರೆ, ನಿನ್ನ ದೇವರು ಯಾವಾಗಲೂ ಸಮಸ್ಯೆಯನ್ನು ಎಲ್ಲಿ ಬರ್ತತೋ ಎಂಬುದಾಗಿ ಅದು ನೋಡುವಾಗ ಎಲ್ಲಿಂದ ಪ್ರಾರಂಭವಾಗ್ತತೋ ಅಲ್ಲೇ ದೇವರು ಕೆಲಸವನ್ನು ಮಾಡಿ ಅದನ್ನು ಮುಚ್ಚಾಕ್ತಾನೆ. ನೀವು ನೋಡೋದಾದ್ರೆ, ಒಂದು ಉದಾಹರಣೆಗೆ ಎಸ್ತೇರ್ ಪುಸ್ತಕವನ್ನು ನೋಡೋದಾದ್ರೆ, ಯಹೂದ್ಯರಿಗೆ ಆಪತ್ತು ಉಂಟು ಎಂಬುದಾಗಿ ದೇವರಿಗೆ ಗೊತ್ತಿತ್ತು. ಆ ಒಂದು ಸಮಸ್ಯೆ ಬರುವುದಕ್ಕಿಂತ ಮುಂಚಿತವಾಗಿಯೇ ಎಸ್ತೇರನ ದೇವರು
ಆ ಒಂದು ಅರಸನ ಒಂದು ಪ್ಯಾಲೇಸ್ ಅಲ್ಲಿ ಇಟ್ಟಿರುವಂತದ್ದು ನಾವು ನೋಡುತ್ತೇವೆ. ನಿನಗೆ ಬರುವಂತ ಒಂದು ಸಮಸ್ಯೆ ದೇವರಿಗೆ ಗೊತ್ತಿಲ್ಲವೋ, ನೀನು ಅನುಭವಿಸ್ತಿರುವಂತ ಒಂದು ನೋವು ದೇವರಿಗೆ ಗೊತ್ತಿಲ್ಲವೋ, ಇಲ್ಲ ಅಂತ ಹೇಳಿದ್ರೆ ನಿನಗೆ ಬರಬೇಕಾಗಿರುವಂತ ಸಮಸ್ಯೆ ದೇವರಿಗೆ ಗೊತ್ತಿಲ್ವೋ. ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು ವಿಶ್ರಾಂತಿವಾಗಿರಬೇಕು, ನೀನು ಸಮಾಧಾನಕರವಾಗಿರಬೇಕೆಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ನಾವು ನೋಡುವಾಗ ಯೆಹೋವ ನಿನ್ನ ಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕು ಎಂಬುದಾಗಿ, ನಿನ್ನ ನೋವು ರೋಗ ಬೇನೆಗಳನ್ನು ಆತನ ಮೇಲೆ ಹಾಕಿರಿ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಅದು ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಕಾರಣ ಏನಿರಬಹುದು? ಈಗಂತ ಹೇಳಿದ್ರೆ ಆತನು ನಿನ್ನನ್ನ ಪ್ರೀತಿಸುವುದರಿಂದ ನಿನ್ನ ಭಾರವನ್ನೆಲ್ಲ ಆತನ ಮೇಲೆ ಹಾಕೊಂಡು ನಿನ್ನನ್ನು ಸ್ವತಂತ್ರವಾಗಿ ಒಂದು ಪಾಪವಿಲ್ಲದ ವ್ಯಕ್ತಿಯಾಗಿ ದೇವರ ಎದುರಿನಲ್ಲಿ ಒಂದು ನೀತಿವಂತನಾಗಿ ಮಾಡಬೇಕೆಂಬುದು ದೇವರ ಒಂದು ಉದ್ದೇಶವಾಗಿದೆ. ದೇವರ ಮಗುವೆ, ಈ ಒಂದು ಸಮಯದಲ್ಲಿ ನಾವು ಗಮನ ಕೊಟ್ಟು ಕೇಳಬಹುದು ಅಂತ ಹೇಳಿದ್ರೆ, ನಿನಗೆ ಯಾವುದೇ ಒಂದು ಸಮಸ್ಯೆ ಇದ್ರೆ ಆ ಒಂದು ಸಮಸ್ಯೆದ ಮಧ್ಯದಲ್ಲಿ ಯೇಸು ಕ್ರಿಸ್ತನ ನಿನ್ನ ಕಳಿಸಿಕೊಡು. ಯೇಸು ಕ್ರಿಸ್ತನ ಕಳಿಸಿಕೊಡು ಅಂತ ಹೇಳಿದ್ರೆ ಆತನೇನೋ ಮನುಷ್ಯ ರೂಪದಲ್ಲಿದ್ದಾನ. ನೀವು ನೋಡೋದಾದ್ರೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೀವು ನೋಡೋದಾದ್ರೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ಶರೀರಧಾರಿಯಾಗಿ ಕೃಪಾ ಸತ್ಯ ಸಂಪೂರ್ಣವಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅಂತ ಹೇಳಿದ್ರೆ ನಿನ್ನ ಸಮಸ್ಯೆದಾಗ ಒಳಗಡೆಗೆ ಒಂದು ಪರಿಷ್ಕಾರವು ಏನು ಅಂತ ಹೇಳಿದ್ರೆ ದೇವರ ವಾಕ್ಯವು ನೀನು ಕಳಿಸುವಂಥದ್ದು. ಯಾವಾಗ ನೀನು ದೇವರ ವಾಕ್ಯವನ್ನ ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ನೀನು ಉಚ್ಚಾರಣೆ ಮಾಡೋದಾದರೆ, ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ದೇವರ ವಾಕ್ಯವನ್ನು ನೀನು ಹೇಳೋದಾದರೆ ಅದು ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಭೂಮಿ ಆಕಾಶಗಳನ್ನು ವಿಶ್ವಗಳನ್ನು ಸೃಷ್ಟಿ ಮಾಡಿದ್ದ ಆ ಒಂದು ವಾಕ್ಯವು ಚಿಕ್ಕದಾಗಿರುವಂತ ನೀವೊಂದು ಸಮಸ್ಯೆಯನ್ನು ತೆಗೆದಾಕ್ಲಿಕ್ಕೆ ಆಗುವುದಿಲ್ಲವೋ? ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರ ವಾಕ್ಯವು ನಿನ್ನನ್ನು ಗುಣಪಡಿಸೋಕ್ಕಾಗೋದಿಲ್ಲವೋ? ನಿನ್ನ ಶರೀರವ ಅಂಗಗಳನ್ನ ಇದುವರೆಗೂ ಪ್ರಪಂಚದಲ್ಲಿ ಯಾವೊಂದು ವಿಜ್ಞಾನಿಯು ನಿರ್ಮಿಸಕ್ಕೆ ಆಗದ ರೀತಿಯಲ್ಲಿ ದೇವರು ನಿರ್ಮಿಸುತ್ತ ನಿನ್ನ ಶರೀರದ ರೋಗವನ್ನು, ನೋವನ್ನು, ಬೇನೆಗಳನ್ನು ಆತನಿಗೆ ಆ ಒಂದು ಮಾತಿನಿಂದ ತಗಲಿಕ್ಕೆ ಆಗುವುದಿಲ್ಲವೋ? ಕಡ್ಡಾಯವಾಗಿ ಆಗ್ತದೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ನಿನ್ನ ಸಮಸ್ಯೆದ ಒಳಗಡೆ ಕಳಿಸಬೇಕು ಅಂತ ಹೇಳಿದ್ರೆ ಎಷ್ಟೋ ಒಂದು ಧೈರ್ಯ ಬೇಕಾಗ್ತದೆ, ಮತ್ತೆ ನೀನು ನಂಬಬೇಕಾಗ್ತದೆ. ದೇವರ ನಿಜವಾಗ್ಲೂ ಯೇಸುವನ್ನ ನಿನ್ನ ಒಂದು ಸಮಸ್ಯೆ ಮಧ್ಯದಲ್ಲಿ ಕಳಿಸಬೇಕು ಅಂತ ಹೇಳಿದ್ರೆ ಮೊದಲದಾಗಿ ನಿನಗಿರಬೇಕಾಗಿದ್ದು ಏನಂತ ಹೇಳಿದ್ರೆ ಯೇಸು ಯಾರು ಎಂಬುದಾಗಿ ನೀನು ಅರಿಯಬೇಕು. ಆತನು ಏನು ಮಾಡ್ತಾನೆ ಎಂಬುದಾಗಿ ನಿನಗೆ ಅರಿಯಬೇಕು. ಆತನು ಏನು ಮಾಡಬಲ್ಲೆನು ಎಂಬುದಾಗಿ ನಿನಗೆ ಬಲ್ಲಬೇಕು. ಈ ಒಂದು ಪ್ರಶ್ನೆಗಳು ಅಷ್ಟು ಸಾಮಾನ್ಯವಾದದ್ದಲ್ಲ. ದೇವತನು ಯಾರನು ಅಂತ ಹೇಳಿದ್ರೆ ಮೊದಲನೇದಾಗಿ ಸೃಷ್ಟಿಕರ್ತನು. ಎರಡನೇದಾಗಿ ಯಾಕೆ ಅವನು ನಿನ್ನ ಸಮಸ್ಯೆಗಳಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಆತನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಯಾಕೆ ನಿನ್ನ ರೋಗವನ್ನ ಗುಣಪಡಿಸ್ತಾನೆ ಅಂತ ಹೇಳಿದ್ರೆ ನಿನ್ನ ಶರೀರವನ್ನ ಆತನ ಕೈಗಳು ನಿರ್ಮಾಣ ಮಾಡಿದೆ. ಅದಕ್ಕಾಗಿ ಆತನಿಗೆ ಸಾಧ್ಯ ನಿನ್ನ ರೋಗವನ್ನು ಬಿಡಿಸೋದಕ್ಕೋಸ್ಕರ. ನಿನ್ನ ಒಂದು ವೇಳೆ ನೀನು ಸೈತಾನನ ಬಂಧಕಗಳಲ್ಲಿ ಇರಬಹುದು, ಆದರೆ ಆತನು ಸೈತಾನನನ್ನು ಕೂಡ ನಿರ್ಮಿಸಿ ಸೈತಾನನನ್ನು ಕೂಡ ಒಂದು ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿಯಲ್ಲಿ ದೇವರಿರುವುದರಿಂದ ನೀನು ಆತನನ್ನು ನಂಬಬೇಕು. ನಿಜವಾಗಲೂ ನೀನು ಯೇಸು ಕ್ರಿಸ್ತನನ್ನು ನಂಬೋದಾದರೆ, ಯೇಸು ಕ್ರಿಸ್ತನನ್ನು ನಿನ್ನ ಸಮಸ್ಯೆಯ ಮಧ್ಯದಲ್ಲಿ ನೀನು ಕರ್ಕೊಂಡು ಹೋಗುವುದಾದರೆ ದೇವಾದಿ ದೇವನು ನಿನಗೆ ಒಂದು ಸಂಪೂರ್ಣವಾಗಿ ನಿನ್ನ ಒಂದು ಸಮಸ್ಯೆಗೆ ಒಂದು ಪರಿಷ್ಕಾರವನ್ನು ಕೊಡಲಿಕ್ಕೆ ದೇವರಿಗೆ ಇಷ್ಟವಾಗ್ತದೆ. ಉದಾಹರಣೆಗೆ ನಾವು ಸತ್ಯವೇದದಿಂದ ಒಂದು ಅಬ್ರಹಾಮನನ್ನು ನೋಡೋದಾದ್ರೆ ಅವನಿಗೆ ದೇವರು ಅವನ್ನ ಆರಿಸಿಕೊಂಡಿದ್ದಾನೆ. ದೇವರು ಅವನ ಊರು ಪಟ್ಟಣದಿಂದ ಹೊರಗಡೆ ಕರ್ಕೊಂಡ್ಬಂದು ಅವನು ದೊಡ್ಡ ಜನಾಂಗವಾಗಿ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಅವನಿಗೆ ಹೇಳ್ತಿರುವಂತ ವಿಷಯ. ಆ ಒಂದು ಸಮಯದಲ್ಲಿ ನಾವು ಆದಿಕಾಂಡ 15ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಆದಿಕಾಂಡ 15ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡೋದಾದ್ರೆ ಅಬ್ರಹಾಮ ಹೇಳ್ತಾನೆ ದೇವರಿಗೆ, ದೇವರೇ ನೀನು ನನಗೆ ಸಮಸ್ತವನ್ನು ಕೊಟ್ಟಿದೀಯ, ಎಲ್ಲವನ್ನು ನೀನು ನನಗೆ ಕೊಟ್ಟಿದೀಯ. ಸೇವಕರು ಇದ್ದಾರೆ, ಕುರಿಗಳು ಇದ್ದಾವೆ,
ಏನು ಕಥೆಗಳು ಇದ್ದಾವೆ, ಏನು ನನಗೆ ಬೇಕಾಗಿದ್ದಂಥ ಪ್ರತಿಯೊಬ್ಬರು ಇದ್ದಾರೆ, ನನಗೆ ಬೇಕಾಗಿದ್ದೆಲ್ಲವನ್ನು ಇಲ್ಲ ಅಂತ ಹೇಳ್ಬಿಟ್ಟು ಅಬ್ರಹಾಮನು ಆ ಸುತ್ತಮುತ್ತ ದೇಶಗಳಲ್ಲಿ ಶ್ರೀಮಂತರಲ್ಲಿ ಅವನು ಒಬ್ಬನಾಗಿದ್ದ. ಅವನು ದೇವರು ಅವನಿಗೆ ಹೇಳ್ತಂತ 15ನೇ ಅಧ್ಯಾಯದಲ್ಲಿ ಒಂದು ವಚನಗಳು ಹೇಳ್ತಿರೋದೇನು ಅಂತ ಹೇಳಿದ್ರೆ, ನಾನು ನಿನಗೆ ಆಶ್ರಯವಾಗಿದ್ದೇನೆ, ಬಂಡೆಯಾಗಿದ್ದೇನೆ ಎಂಬುದಾಗಿ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನು ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದ್ದೇನೆ ಎಂದು. ಅದಕ್ಕೆ ದೇವರು ಹೇಳ್ತಿರೋದೇನಂತ ಹೇಳಿದ್ರೆ, ನೀನು ಭಯಪಡಬೇಡ ಅಬ್ರಹಾಮನೇ, ನಿನಗೋಸ್ಕರ ನಾನು ಅತ್ಯುನ್ನತವಾಗಿ ಒಂದು ಬಹುಮತಿಯನ್ನು ನಾನು ಇಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ನೋಡಿ ಅಬ್ರಹಾಮ ಯಾವ ರೀತಿ ಉತ್ತರವನ್ನು ಹೇಳ್ತಾ ಇದ್ದಾನೋ. ಎರಡನೇ ವಚನ ನಾವು ನೋಡೋದಾದ್ರೆ 15ನೇ ಅಧ್ಯಾಯ 2ನೇ ವಚನ ನಾವು ನೋಡೋದಾದ್ರೆ, ಕರ್ತನಾದ ಯೆಹೋವನೇ ನನಗೆ ಏನು ಕೊಟ್ಟರೆ ಏನು ಅಂತ ಹೇಳ್ತದೆ ಅಬ್ರಹಾಮನ ವಿಷಯ ಅಂತ ಹೇಳಿದ್ರೆ, ನಿನಗೆ ಆಸ್ತಿ ಇದೆಯಾ, ಐಶ್ವರ್ಯ ಇದೆಯಾ, ಇಲ್ಲಾಂದ್ರೆ ದಾಸರಿದ್ದಾರಾ, ದಾಸಿಯಂದ್ರರಿದ್ದಾರಾ, ಇಲ್ಲಾಂದ್ರೆ ಕತ್ತೆಗಳಿದೆಯಾ, ಕುದುರೆ ಇದೆಯಾ, ಹಸುಗಳಿದಾವ, ಅವ್ರಿಗೆ ಬೇಕಂತ ಎಲ್ಲ ಆಸ್ತಿಯನ್ನು ಸಮೃದ್ಧಿಯಾಗಿದೆ. ಆದ್ರೂ ದೇವರು ಅವನಿಗೆ ಆದ್ರೆ ಅಬ್ರಹಾಮನ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಒಂದು ಸಮಸ್ಯೆ ಬಂದ್ಬಿಟ್ಟಿದೆ. ಏನಂತ ಹೇಳಿದ್ರೆ, ಅವನಿಗೆ ಮಕ್ಕಳೇ ಇಲ್ಲ. ಏನು ಕೊಟ್ಟು ನೀನು ಪ್ರಯೋಜನ ಏನು? ನಾನು ತುಂಬಾ ಶ್ರೀಮಂತರು, ನಾನು ತುಂಬಾ ಚೆನ್ನಾಗಿ ನಿನಗೆ ಭಯಭಕ್ತನನ್ನು ನಾನು ಜೀವಿಸ್ತಾ ಇದ್ದೇನೆ. ಆದ್ರೆ ಅದನ್ನೆಲ್ಲ ಯಾರು ಅನುಭವಿಸ್ತಾರೆ? ಕೆಲವು ವಚನಗಳನ್ನು ನೋಡೋದಾದ್ರೆ, ಯಾವನು ಎಲಿಯಾಸನ್ನ ನಾನು ನನ್ನ ಮಗನಾಗಿ ನಾನು ಪಡ್ಕೊಳ್ತೇನೆ, ಅವನಿಗೆ ಇದು ಆಸ್ತಿ ಇಲ್ಲ, ಅವನಿಗೆ ಆಗ್ತದೆ, ಹೆಸರೆಲ್ಲ ಅವನಿಗೆ ಆಗ್ತದೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ದೇವ್ರ ಮದುವೆ ಎಂದು ಸಮಯದಲ್ಲಿ ನೀವು ಹೇಳ್ಬೋದು, ಏನಿದ್ರೆ ಏನು, ಎಷ್ಟು ಜನ ಇದ್ರೆ ನನಗೇನು, ಎಷ್ಟು ಒಂದು ಆಸ್ತಿ ಇದ್ರೆ ನನಗೇನು, ಇದು ಚಿಕ್ಕ ಸಮಾಧಾನ ಇಲ್ಲಲ್ಲ ಎಂದಾಗಿ ನೀನು ಅನ್ಕೊಳ್ತಿರ್ಬೋದು. ಎಷ್ಟು ಜನರಿದ್ರೆ ನನಗೇನು ಪ್ರಯೋಜನ, ಒಂದು ಹೊತ್ತು ನನಗೆ ಊಟ ಮಾಡಕ್ಕೆ ಮಾಡಿಕೊಡೋರಿಲ್ಲವೇ ಎಂಬುದಾಗಿ ನೀವು ಯೋಚನೆ ಮಾಡಬಹುದು. ಕೆಲವೊಂದು ಹಿರಿಯರನ್ನ ನಾವು ನೋಡೋದಾದ್ರೆ, ಅವರ ಆಸ್ತಿಯನ್ನು ಮಾಡಿರ್ತಾರೆ, ಐಶ್ವರ್ಯವಿಲ್ಲದೆ ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಒಂದೊಂದು ಊಟಕ್ಕೂ ಅವರು ಕರುಗುವಂಥದ್ದನ್ನ ನಾವು ನೋಡುತ್ತೇವೆ. ಅದೇ ರೀತಿ ಅಬ್ರಹಾಮ ಗುಡಿ ಹೇಳ್ತಂತ ವಿಷಯ ಏನಂತ ಹೇಳಿದ್ರೆ, ಎಷ್ಟಿದ್ರೆ ಏನಿದೆ, ಏನು ಪ್ರಯೋಜನ ನನಗೆ, ಏನು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಯಾವನ್ನ ತಗೊಂಡು ಹೋಗ್ತಾನೆ, ಯಾಕಂದ್ರೆ ನನಗೆ ಮಕ್ಕಳೇ ಇಲ್ಲ ಎಂಬುದಾಗಿ ಅಬ್ರಹಾಮನು ಹೇಳ್ತಿರೋಂಥ ವಿಷಯ. ಅವಾಗ ಅಬ್ರಹಾಮನಿಗೆ ದೇವರು ಹೇಳ್ತಿರೋಂಥ ವಿಷಯ ಏನಂತ ಹೇಳಿದ್ರೆ ಹೇಳಿದ್ದಾನೆ. ಆಮೇಲೆ ದೇವರು ಅವನಿಗೆ ಕರ್ಕೊಂಡ್ಬಂದು ಆಕಾಶದ ನಕ್ಷತ್ರಗಳನ್ನು ನೋಡು, ಸಮುದ್ರದ ಬರಿತಲ್ಲಿರುವಂತಹ ಮರವನ್ನು ನೋಡು, ನಿನ್ನ ಸಂತಾನವನ್ನು ನಾನು ಹಾಗೆ ಮಾಡ್ತೇನೆ ಎಂಬುದಾಗಿ ದೇವರು ಅವನಿಗೆ ಮತ್ತೆ ವಾಗ್ದಾನವನ್ನು ಕೊಟ್ಟು ಬಲಪಡಿಸ್ತಾ ಇದ್ದಾನೆ. ಹೆಚ್ಚಿಗೆ ಮುಂಚೆ ದೇವರು ಅವನ ಜೊತೆಗೆ ಮಾತಾಡಿಲ್ವಾ, ಅವನಿಗೆ ಮನವನ್ನು ಕೊಳ್ಳಿಲ್ವಾ ಅಂತ ಹೇಳುವಾಗ ಕಡ್ಡಾಯವಾಗಿ ದೇವರು ಅವನ ಜೊತೆ ಮಾತಾಡಿದ್ರು. 12ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ನಿನ್ನ ಕುಟುಂಬವಾಗ ಅನೇಕ ಜನಾಂಗಗಳು ಆಶೀರ್ವದಿಸಲ್ಪಡ್ತವೆ. ಈ ತರ ತುಂಬಾ ಒಂದು ವಾಗ್ದಾನಗಳು ದೇವರು ಅಬ್ರಹಾಮ ಮಾಡಿದ್ದಾನೆ. ಆದ್ರೂ ಅಬ್ರಹಾಮನ್ ಹೇಗಿರ್ತಾನೆ ಅಂತ ಹೇಳಿದ್ರೆ, ಆದ್ರೂ ಅವೆಲ್ಲ ಕೇಳಿ 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 ಅವನಿಗೆ ಸಾಕಾಗಿರ್ತದೆ. ನಾವು ಎಷ್ಟೋ ಸತಿ ಏನಂತ ಹೇಳಿದ್ರೆ, ಕೇಳುವಂತ ವಿಷಯಗಳನ್ನ ನಮಗೆ ನಂಬಲಿಕ್ಕೆ ಸ್ವಲ್ಪ ಕಷ್ಟವಾಗ್ತದೆ. ಇದೇ ವಿಷಯ ಅಬ್ರಹಾಮನಿಗೆ ಆಗಿತ್ತು. ನಾನು ಇದುವರೆಗೆ ಹೇಳಿದ್ರೆ ನಿನ್ನ ಸಮಸ್ಯೆದೊಳಗೆ ದೇವರನ್ನು ಕಳಿಸಿ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಅದನ್ನ ನೀನು ಅನ್ಕೊಂತಿರ್ಬೋದು ಏನಂತ ಹೇಳಿದ್ರೆ, ನನ್ನ ಸಮಸ್ಯೆಯಲ್ಲಿ ಹೆಂಗೆ ಹೋಗ್ತಾರೆ, ಹೆಂಗೆ ಕಳಿಸ್ಬೇಕು, ಏನೋ ಪಾಸ್ಟರ್ ಸುಮ್ಮನೆ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಅದೇ ಹೊರತು ನಾವು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಿರ್ಬೋದು. ಅಬ್ರಹಾಮನ ಅದೇ ತರ ಯೋಚನೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಏನಂತ ಹೇಳಿದ್ರೆ, ಕಣ್ಣಿಗೆ ಕಟ್ಟದ ಹಾಗೆ ದೇವರು ಅವನಿಗೆ ತೋರ್ಸಕರ್ತಿದ್ದೇನೆ ಅಂತ ಹೇಳಿದ್ರೆ, ನೀನು ಆಕಾಶವನ್ನ ನೋಡು, ಆಕಾಶದ ನಕ್ಷತ್ರಗಳನ್ನು ನೋಡಿದಿ, ಅವರೆಲ್ಲ ಅದನ್ನೆಲ್ಲ ನಿನ್ಗೆ ಎಣಿಸ್ಲಿಕ್ಕೆ ಆಗ್ತದಾ? ಸಮುದ್ರ ಹತ್ರ ಹೋಗು, ಅದರಲ್ಲಿರುವಂತ ಮರಳೆಲ್ಲ ನೀನು ಎಣಿಸ್ಲಿಕ್ಕೆ ಆಗ್ತದಾ ಎಂಬುದಾಗಿ ದೇವರು ಅಬ್ರಹಾಮನ ಕೇಳ್ತಾ ಇದ್ದಾನೆ. ಕೇಳುವಾಗ ಅದಕ್ಕೆ ಅದು ಯಾಕಂತ ಹೇಳಿದ್ರೆ, ನೋಡೋದ್ರಿಂದ ನಮಗೆ ನಂಬಲಿಕ್ಕೆ ಈಸಿ ಆಗ್ತದೆ. ಪ್ರಿಯ ದೇವರ ಮಗುವೆ, ಈ ಒಂದು ಸಮಯದಲ್ಲಿ ನಿಮ್ಗೆ ನನಗೇನಂತ ಹೇಳಿದ್ರೆ ಒಂದು ಡೌಟ್ ಇರ್ಬೋದು, ಯಾಕೆ ಇದಾಗ್ತದ ಎಂಬುದಾಗಿ. ಆದ್ರೂ ದೇವರು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನೀನು ನಂಬಲೇಬೇಕು. ಸರ್ವ ಲೋಕವನ್ನು ಸೃಷ್ಟಿರುವಂತ ದೇವಾದ ದೇವನು ನೀನು ಅವರು ನಿನಗೆ ಹೇಳ್ತಂತ ಮಾತೇನಂತ ಹೇಳಿದ್ರೆ, ನಿನಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ನೀನು ಅವನ ಹತ್ರ ನಂಬೋದ್ರಿಂದ ದೇವರು ಕಡ್ಡಾಯವಾಗಿ ಕಾರ್ಯ ಮಾಡಲಿಕ್ಕೆ ಎಷ್ಟು ಸಾಧ್ಯವಾಗ್ತದೆ.
ನೋಡೋದಾದ್ರೆ 15:6 ಹೇಳ್ತಾನೆ, ದೇವರು ಅದನ್ನೆಲ್ಲ ಮಾಡಿ ತೋರಿಸಿದ ಮೇಲೆ ಅಬ್ರಹಾಮ ದೇವರನ್ನು ನಂಬಿದನು, ಆದುದರಿಂದ ಅದು ಅವನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ದೇವರ ಮಗುವೆ, ದೇವರ ಪ್ರಸನ್ನದಲ್ಲಿ ಇರುವಂತ ನೀವು ಒಂದು ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, ನೀನು ಕಠಿಣವಾದ ಸಮಸ್ಯೆ ನೀನು ಹೋಗ್ತಿರ್ಬೋದು, ನಿನಗೆ ಎದುರಿಸಕ್ಕೆ ಆಗೋದೇ ಇಲ್ಲ ಎಂಬುದಾಗಿ ನೀನು ಅನ್ಕೊಂಡಿರ್ಬೋದು. ಆದರೆ ಇವತ್ತು ಯೇಸು ಸ್ವಾಮಿ ನಿನಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ನೀನು ಅನುಭವಿಸಬೇಕಿರುವಂತ ಒಂದು ನೋವನ್ನ, ನಿನಗೆ ಆಗ್ಬೇಕಾಗಿರುವಂತ ಒಂದು ಶಿಕ್ಷೆಯನ್ನ ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರವಾಗಿ ಅವರೆಲ್ಲವನ್ನ ಅನುಭವಿಸಿದ್ದಾರೆ. ಏಕೆ ಅಂತ ಹೇಳಿದ್ರೆ, ನಿನ್ನನ್ನು ಸ್ವತಂತ್ರನಾಗಿ ಮಾಡಬೇಕು ಎಂಬುದಾಗಿ, ನೀನು ದೇವರ ದೃಷ್ಟಿಯಲ್ಲಿ ನೀನು ನೀತಿವಂತನಾಗಿ ನೀನು ನೋಡಬೇಕು ಎಂಬುದಾಗಿ. ದೇವರು ಯಾವಾಗಲ ನಿನ್ನ ಹಾಗೆ ನೋಡ್ತಾನೋ ಅವಾಗ ಪಾಪಿಯಾಗಿ ಕಾಣ್ತೀಯ. ನಿಜವಾಗ್ಲೂ ದೇವರು ನಿನ್ನನ್ನು ನೋಡುವಾಗ ನಾವು ನೀತಿವಂತರಾಗಿ ದೇವರು ಕಾಣಲಿಕ್ಕೆ ಸಾಧ್ಯವ? ಬೆಳಿಗ್ಗೆ ಎದ್ದಿದ್ರಿಂದ ಹೊಟ್ಟೆ ಕಿಚ್ಚು, ಮೋಸ, ಏನಂತ ಹೇಳಿದ್ರೆ ನಾವು ಮಾಡದೆ ಹೋದ ನಮ್ಮ ಮನಸ್ಸಲ್ಲಿ ನಮ್ಮ ನೋಯಿಸುವಂತ ಮಾತುಗಳು, ಜನರನ್ನು ನೋಯಿಸುವಂತ ಒಂದು ಕಾರ್ಯಗಳನ್ನ ಮಾಡುತ್ತಾ ಹೋಗ್ತಾ ಇದ್ದೇವೆ. ಅನೇಕ ಜನರು ನಾವು ಒಂದು ಕೀಳಾಗಿ ತಪ್ಪಾಗಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇಷ್ಟು ನೀಚವಾದ ಕೆಲಸಗಳನ್ನ ನಾವು ಮಾಡುತ್ತಾ ದೇವರು ಹೋಗುವಂತೆ, ನಿನ್ನ ಸಹೋದರ ನೋಡಿ ವ್ಯರ್ಥನೋ ಅಂತ ಹೇಳುವಾಗ ನೀನು ಮರಣಕ್ಕೆ ಪಾತ್ರ ಎಂಬುದಾಗಿ ಹೇಳ್ತಾನೆ. ಅಂತ ಹೇಳಿದ್ರೆ ನಿನ್ನ ಸಹೋದರನ ನೋಡಿ ನೀನು ವೇಸ್ಟ್ ಫೇಲೋ ಅಂತ ಹೇಳಿದ ತಕ್ಷಣ ನೀನು ಮರಣಕ್ಕೆ ಪಾತ್ರ ಎಂಬುದಾಗಿ ಹೇಳ್ತದೆ. ಅಷ್ಟು ಕಠಿಣವಾಗಿರುವಂತ ದೇವರ ಮುಂದೆ ನಾನು ನಿಜವಾಗ್ಲೂ ನೀತಿವಂತನಾಗಿ ಕಾಣಲಿಕ್ಕೆ ಸಾಧ್ಯವ? ನಿನ್ನ ಸಮಸ್ಯೆಯಲ್ಲಿ ನಿನಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಬರದೆ ಹೋದರೆ ನೀನು ಕಡ್ಡಾಯವಾಗಿ ನೀತಿವಂತನಾಗಿ ದೇವರ ಮುಂದೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಯೇಸು ಹೇಳ್ತಿರೋದಂತೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ದೇವರ ಹತ್ರ ಹೋಗ್ಲಿಕ್ಕೆ. ಎಲ್ಲವನ್ನೂ ನನ್ನ ಮುಖಾಂತರವಾಗಿ ದೇವರ ಬಳಿಗೆ ನೀವು ಹೋಗ್ಬೇಕು ಎಂಬುದಾಗಿ ದೇವರು ನೋಡ್ತಾ ಇದ್ದಾನೆ. ಅದಕ್ಕಾಗಿ ದೇವರು ನಿನ್ನನ್ನು ಹಾಗೆ ನೋಡೋದಕ್ಕೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ನೋಡ್ತಾನೆ. ಆತನ ಪ್ರಿಯಕುಮಾರನಾಗಿರುವಂತಹ ರಕ್ತದ ಮೂಲಕವಾಗಿ ನಿನ್ನನ್ನು ನೋಡುವಾಗ ಆ ಒಂದು ರಕ್ತದಲ್ಲಿ ಯೇಸು ಕ್ರಿಸ್ತನ ಮರೆಯಲ್ಲಿ ನೀನು ಪರಿಶುದ್ಧವಾಗಿ, ಇವಕ್ಕಿಂತಲೂ ಬೆಳ್ಳವಾಗಿ ಪರಿಶುದ್ಧನಾಗಿ ನೀನು ದೇವರಿಗೆ ಕಾಣಲಿಕ್ಕಿದೆಯಾ? ಈ ಮಗುವೆ, ಒಂದು ಸಮಯದಲ್ಲಿ ನಾನು ನಿನ್ನನ್ನು ಆಹ್ವಾನಿಸ್ತಾ ಇದ್ದೇನೆ. ಏಕೆಂತಂದ್ರೆ ನೀನು ದೇವರ ವಾಕ್ಯವನ್ನ ಕೇಳಬೇಕು. ನಿನ್ನ ಒಂದು ಸಮಸ್ಯೆದ ಒಳಗಡೆ ಕ್ರೈಸ್ತನನ್ನ ಕರ್ಕೋಬೇಕು ಎಂಬುದಾಗಿ, ನಿನ್ನ ಸಮಸ್ಯೆದ ಮಧ್ಯದಲ್ಲಿ ನೀನು ಕ್ರೈಸ್ತನನ್ನ ಕರ್ಕೋಬೇಕು. ನಿನಗೆ ಸಮಸ್ಯೆ ಬಂದಾಗ ಆತನೇ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ. ನಿನ್ನ ಶರೀರದಲ್ಲಿ ಒಂದು ಸಮಸ್ಯೆ ಬಂದಾಗ ಆತನೇ ಅದನ್ನ ತೀರಿಸಕ್ಕೆ ಸಾಧ್ಯ. ಯಾಕಂದ್ರೆ ನಿನ್ನ ಶರೀರವನ್ನು ಉಂಟು ಮಾಡಿದವನು ಆತನು. ನಿನ್ನ ಅಧಿಕಾರಿಗಳಿಂದಾಗ ನಿನಗೆ ನೋವಾದಾಗ ನೀನು ಕ್ರಿಸ್ತನ್ನೇ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಅಧಿಕಾರವು ಪರಲೋಕದಿಂದನೇ ಕೊಡಲ್ಪಡ್ತು ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ನಿಜವಾಗ್ಲೂ ಒಂದು ದುರಾತ್ಮಗಳಿಂದ ನೀನು ಪೀಡಿಸಲ್ಪಡ್ತಿದ್ರೆ ಮತ್ತೆ ನೀನು ದೇವರ ಹತ್ರನೇ ಬರಬೇಕು. ಯಾಕೆ ಅವ್ರನ್ನೇ ಮತ್ತೆ ನೀನು ಕರ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಆತನೇ ನಿನ್ನ ಮೇಲೆ ಬಂದಿದ್ದ ಎಲ್ಲ ಒಂದು ಶಾಪನ ಕಲ್ವಾರಿ ಶಿಲುಬೆಯಲ್ಲಿ ಸ್ವತಃ ಆತನೇ ತೆಗೆದು ಹಾಕೋದ್ರಿಂದ ಆತನೇ ಬರುವಾಗ ಒಂದು ಸೈತಾನ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇವರು ಪರಿಶುದ್ಧನು ಎಂಬುದಾಗಿ, ಇವರು ಪರಿಶುದ್ಧನೇ ಎಂಬುದಾಗಿ ಹೇಳ್ಬಿಟ್ಟು ಒಂದು ನಮಸ್ಕಾರ ಮಾಡಿ ಅಲ್ಲಿಂದ ಬಿಟ್ಟು ಹೋಗ್ತಾ ಇರ್ತದೆ. ದೇವರ ಮಗುವೆ, ಈ ಒಂದು ಸಮಯದಲ್ಲಿ ನೀನು ಬಡತನವನ್ನು ಅನುಭವಿಸ್ತಾ ಇದೆಯಾ? ಅದಕ್ಕೂ ಮತ್ತೆ ನೀನು ಕ್ರೈಸ್ತನ ಹತ್ರನೇ ಬರಬೇಕು. ಯಾಕಂತ ಹೇಳಿದ್ರೆ ನಿನ್ನ ಒಂದು ಶ್ರೀಮಂತನಾಗಿ ಮಾಡಬೇಕೆಂಬುದಾಗಿ ಕ್ರೈಸ್ತನ ಒಂದು ಐಶ್ವರ್ಯವನ್ನು ಬಿಟ್ಟು, ಪರಲೋಕದ ಮಹಿಮೆಯನ್ನು ಬಿಟ್ಟು ಆತನು ಕೆಳಗಡೆ ಇಳಿದು ಬಂದಿದ್ದಾನೆ. ನೀನು ಕ್ರಿಸ್ತನನ್ನ ಮತ್ತೆ ನಿನ್ನ ಸಮಸ್ಯೆದ ಒಳಗೆ, ನಿನ್ನ ಹಣ ಸಮಸ್ಯೆ ಮಧ್ಯದಲ್ಲಿ ಕರ್ಕೊಂಡು ಬರೋದಾದ್ರೆ ಕ್ರಿಸ್ತನು ಹೇಳ್ತಾನೆ, ನಾನು ಆಲ್ರೆಡಿ ನನ್ನ ಐಶ್ವರ್ಯವನ್ನು ನನ್ನ ಮಗನಿಗೆ ಕೊಟ್ಟಿದ್ದೇನೆ. ಐಶ್ವರ್ಯವೇ, ನೀನು ನನ್ನ ಮಗನನ್ನು ಬಿಟ್ಟು ನೀನು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಿಟ್ಟು ಅದೇ ದೇವರು ಅವರು ಹೇಳ್ತಾರೆ. ದೇವರ ವಾಕ್ಯವನ್ನು ಕೇಳುತ್ತದೆ, ಧೈರ್ಯದಿಂದಿದ್ದರು. ನೀನು ಧೈರ್ಯದಿಂದ ಇರಬೇಕು. ನೀನು ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ನಿನ್ನ ಪಕ್ಕದಲ್ಲಿ 10,000 ಜನ ಸತ್ತರು, ಇದರಲ್ಲಿ 1,000 ಜನ ಸತ್ತರು, ವ್ಯಾಪಾರ
ಅಧಿಕಾರಗಳಿಂದ ತಪ್ಪಿಸಲಿಕ್ಕೆ, ನಿನ್ನ ಎಲ್ಲ ಕಾರ್ಯಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಆತನಿಗೆ ಸಾಧ್ಯವಾಗುತ್ತದೆ. ಯಾಕಂತ ಹೇಳಿದ್ರೆ ನೀನು ಇದೇ ರೀತಿ ಇರಬೇಕು ಎಂಬುದಾಗಿ ಒಂದು ಭೂಮಿಗೆ ಬುನಾದಿ ಹಾಕಲ್ಪಡುವ ಮುಂಚಿತವಾಗಿ ಕ್ರಿಸ್ತನಲ್ಲಿ ದೇವರು ಇದ್ದಾನೆ, ಯೇಸು ಕ್ರಿಸ್ತನಲ್ಲಿ ದೇವರು ಇದ್ದಾನೆ, ನೋಡಿದ್ದಾನೆ. ಅದಕ್ಕಾಗಿ ಒಂದು ಸಮಯದಲ್ಲಿ ನಾವು ದೇವರನ್ನು ಕೇಳುವ, ದೇವರೇ ನೀನು ನನಗೆ ಸಹಾಯವನ್ನು ಮಾಡು. ದೇವರ ಪ್ರಸನ್ನದಲ್ಲಿ ಕೂತ್ಕೊಳ್ಳುವಂತ ಪ್ರಿಯ ಮಗುವೆ, ಒಂದು ಸಮಯದಲ್ಲಿ ನನ್ನ ಜೊತೆಗೆ ಪ್ರಾರ್ಥನೆ ಮಾಡು. ನೀನು ಕಣ್ಣುಗಳು ಮುಚ್ಚಿಕೊಳ್ಳೋದಾದ್ರೆ ನನ್ನ ಜೊತೆ ಪ್ರಾರ್ಥನೆ ಮಾಡುವಾಗ ನೀನು ದೇವರ ಸಹಾಯವನ್ನು ಕೇಳಿ. ಏನಂತ ಹೇಳಿದ್ರೆ, ದೇವರೇ ಕೇಳುವಂತ ವಾಕ್ಯದ ಮುಖಾಂತರವಾಗಿ ನಮ್ಮ ಸಮಸ್ಯೆಗಳಲ್ಲಿ ನೀನು ಬಾ ಸ್ವಾಮಿ, ನಮ್ಮ ಕುಟುಂಬದ ಮಧ್ಯದಲ್ಲಿ ನೀನು ಬಾ ಸ್ವಾಮಿ, ನನ್ನ ಆರ್ಥಿಕ ಪರಿಸ್ಥಿತಿ ಮಧ್ಯದಲ್ಲಿ ನೀನು ಬಾ ಸ್ವಾಮಿ ಎಂಬುದಾಗಿ ನಾವು ಕೇಳುವ ಆತನ ಕಡ್ಡಾಯವಾಗಿ ಬರ್ತಾನೆ. ಏಕಂತ ಹೇಳಿದ್ರೆ ತುಂಬಾ ಜಾಸ್ತಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಮೇಲೆ ಒಂದು ದಯೆಯ ಕೃಪೆ ಆತನಿಗೆ ತುಂಬಾನೇ ಜಾಸ್ತಿ. ಒಂದು ಮಾತು ನೀನು ಹೇಳಿದ್ರೆ ಸಾಕು, ಆತನು ನಿನ್ನ ಮಧ್ಯದಲ್ಲಿ ಬರಲಿಕ್ಕೆ ಆತನು ತುಂಬಾ ಇಷ್ಟವಾಗಿದ್ದಾನೆ. ನೋಡಿ, ಜಕ್ಕಾಯನು ಯೇಸು ಕ್ರಿಸ್ತ ನೋಡಬೇಕು ಎಂಬುದಾಗಿ ಒಂದು ಬೆಟ್ಟ, ಒಂದು ಮರದ ಮೇಲೆ ಇಳಿದು ಕೂತ್ಕೊಳ್ತಾನೆ. ಆ ಒಂದು ಆಸೆಯನ್ನು ಮಾತ್ರ ನೋಡಿ ಕೆಳಗಡೆ ಬಂದು, ಮರದ ಕೆಳಗಡೆ ಬಂದು ಮೇಲಕ್ಕೆ ನೋಡಿ ಹೇಳಿದಂತ ಸ್ವಾಮಿ ಜಕ್ಕಾಯನ್ ಹೇಳಿದ, ಬಾ ಇವತ್ತು ನಾನು ನಿನ್ನ ಜೊತೆಯಲ್ಲಿ ನಾನು ಇರಬೇಕು ಎಂಬುದಾಗಿ ಜಕ್ಕಾಯನಿಗೆ ಯೇಸು ಸ್ವಾಮಿ ಹೇಳ್ತಿರುವಾಗ ಆತನು ಬೇಗನಲ್ಲಿಂದ ಇಳಿದು ಬಂದು ಆತನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನಿಗೆ ಜಕ್ಕಾಯನಿಗೆ ಇಳಿದಿದ್ದು ಒಂದೇ ಒಂದು ಆಸೆ ಅಂತ ಹೇಳಿದ್ರೆ ಕ್ರಿಸ್ತನನ್ನು ನೋಡಬೇಕು ಎಂಬುದಾಗಿ. ಅವನಿಗೆ ಅಷ್ಟೇ ಆಸೆ ಇರೋದ್ರಿಂದ ಯೇಸು ಅವನ ಹತ್ರನೇ ಬಂದು ಅವನ ಮನೆಗೆ, ನಾನು ಇವತ್ತು ಮನೆಗೆ ಬರ್ತೇನೆ ಎಂಬುದಾಗಿ ಆತನು ಬೇಡ್ತಾ ಇದ್ದಾನೆ. ಇವತ್ತು ನಿಜವಾಗ್ಲೂ ನೀನು ಹೃದಯ ಪೂರ್ವಕವಾಗಿ ನೀನು ಆತನನ್ನು ಕರೆಯುವುದಾದ್ರೆ ಆತನು ನಿನ್ನ ಹತ್ರ ಬರುವುದಿಲ್ಲವೋ, ಕಡ್ಡಾಯವಾಗಿ ಆತನು ನಿನ್ನ ಹತ್ರ ಬರಬೇಕು ಎಂಬುದಾಗಿ ಹಂಬಲದಿಂದ ಇದ್ದಾರೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಮಯದಲ್ಲಿ ಪಾದ ಸನ್ನಿಧಾನದಲ್ಲಿ ಬರಲು ನೀನು ಸಹಾಯ ದಯಪಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇನೆ. ನನ್ನ ಸಮಸ್ಯೆಯ ಮಧ್ಯದಲ್ಲಿ ನೀನು ಬಾ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ದೇವರೇ, ನನ್ನ ಹಣದ ಸಮಸ್ಯೆಯ ಮಧ್ಯದಲ್ಲಿ ನೀನು ಬಾ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ನನ್ನ ಆರೋಗ್ಯ ಸ್ಥಿತಿಯನ್ನ ದೇವರೇ, ನೀನು ನನ್ನ ಆರೋಗ್ಯ ಸ್ಥಿತಿಯನ್ನು ಬದಲಾಯಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ದೇವರೇ, ನಮ್ಮ ಕುಟುಂಬದ ಒಳಗಡೆಗೆ ಬಾ ಸ್ವಾಮಿ, ನಮ್ಮ ಕುಟುಂಬಗಳು ಒಡೆದೋಗಿದ್ದ ಕುಟುಂಬಗಳ ಮಧ್ಯದಲ್ಲಿ ನೀನು ಬಾ ಸ್ವಾಮಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇನೆ. ದೇವರೇ, ನೀವು ನಮಗೆ ಸಹಾಯವನ್ನು ದಯಪಾಲಿಸಿರಿ ಅಂತಲೇ ಇಲ್ಲಿ ತಲುಪವಾಗಿಸಿರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾನು ನೆನೆಸಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರೇ, ಯಾವ ವಿಷಯದಲ್ಲಾದರೆ ನೀವು ನಿಮ್ಮ ಮಕ್ಕಳ ಜೊತೆ ನೀವು ಮಾತನಾಡಿದರೆ ಸ್ವಾಮಿ, ಆ ಮಾತಿನ ಪ್ರಕಾರವಾಗಿ ಆ ಕುಟುಂಬದಲ್ಲಿ ನೀನು ಹೋಗ್ಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ನೀನು ಹೋಗ್ಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ಅನಾರೋಗ್ಯದ ಮಧ್ಯದಲ್ಲಿ ನೀನು ಹೋಗ್ಬೇಕೆಂಬುದನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರೇ, ನೀವು ಸಹಾಯವನ್ನು ದಯಪಾಲಿಸಿರಿ. ದೇವರೇ, ನೀನು ಹೋದ್ರೆ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. ನೀನು ಹೋದ್ರೆ ದೇವರೇ ನಿನಗೆ ಸ್ತೋತ್ರಪ್ಪ, ಬಂಧಗಳು ಬಿಚ್ಚಲ್ಪಡ್ತವೆ. ನೀನು ಹೋಗಿದ್ರೆ ದೇವರೇ ನಿನಗೆ ಸ್ತೋತ್ರಪ್ಪ, ಆರೋಗ್ಯವು, ಐಶ್ವರ್ಯವು, ದೇವರೇ ಶಾಂತಿ, ಸಮಾಧಾನವು ಸಮಸ್ತವೂ ಸಿಗ್ತದೆ ಸ್ವಾಮಿ. ದೇವರೇ ನಿನಗೆ ಸ್ತೋತ್ರಪ್ಪ. ಬೇಡ್ಕೊಳ್ಳೋ ಪ್ರತಿಯೊಬ್ಬನಿಗೆ ಸಿಗುತ್ತದೆ ಎಂಬುದಾಗಿ ನೀವು ಹೇಳಿದ್ದೀರಲ್ವಾ ಸ್ವಾಮಿ. ತಟ್ಟುವಂಗೆ ಪ್ರತಿಯೊಬ್ಬನಿಗೂ ತೆರೆಯಲ್ಪಡ್ತದೆ ಎಂಬುದಾಗಿ ನೀವು ವಾಗ್ದಾನ ಮಾಡಿದಿರಲ್ಲ ಸ್ವಾಮಿ. ಅದೇ ಒಂದು ವಾಗ್ದಾನ ನಡೆಸಿ ನಮ್ಮೆಲ್ಲರೂ ನಾವು ನಿಮ್ಮ ಕೈಗೊಪ್ಪಿಸಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರೇ, ನಿಮ್ಮ ಹೃದಯ, ದೇವರೇ ನಿಮ್ಮ ಸನ್ನಿಧಾನದಲ್ಲಿ ನಾವು ಗೋಳಾಡ್ತಾ ಇದ್ದೇವೆ ಸ್ವಾಮಿ. ಬಾ ಸ್ವಾಮಿ, ನಮ್ಮ ಜೀವನಗಳಲ್ಲಿ ಬಾ, ನಮ್ಮ ಕುಟುಂಬಗಳಲ್ಲಿ ಬಾ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರೇ, ನೀವು ಆ ರೀತಿ ಮಾಡಬೇಕಾಗಿ ಸ್ತೋತ್ರ. ನೀನು ನಡೆದು ಬಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಈ ಪ್ರಾರ್ಥನೆ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುವುದಿದ್ದೇನೆ ತಂದೆ. ಆಮೆನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.